ಸೊ ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಸ್ವಾಗತ. ಹಾಗೆಯೇ ಎಲ್ಲ ನಮ್ಮ ಇಂಗ್ಲಿಷ್ ಅರ್ಥ ಮಾಡ್ಕೊಳ್ಳೋವಂಥ ವ್ಯೂವರ್ಸ್ಗೆ ವೆಲ್ಕಮ್ ಎವ್ರಿಬಡಿ ಟು ಮೈ ಚಾನಲ್ ಆ್ಯಂಡ್ ಐ ಹೋಪ್ ಯು ಆರ್ ಹ್ಯಾವಿಂಗ್ ಅ ಗುಡ್ ಡೇ. ಸೊ ಗೈಸ್, ಬೇಜಾರು ಮಾಡ್ಕೊಬೇಡಿ. ನಾನು ಸ್ವಲ್ಪ ಟೈಮಲ್ಲಿ ಇಂಗ್ಲೀಷ್ನೂ ಮಾತಾಡ್ತೀನಿ, ಕನ್ನಡನೂ ಮಾತಾಡ್ತೀನಿ. ಯಾಕಂದರೆ ನಾವೆಲ್ಲರೂ ಹೇಳ್ತೀವಿ ದಟ್ ನಾವು ಕನ್ನಡಿಗರು, ನಮಗೆ ಕನ್ನಡ ಸ್ಪಷ್ಟವಾಗಿ ಬರಬೇಕು. ಬಟ್ ಸಾರಿ, ಐ ಥಿಂಕ್ ಈ ಒಂದು ವಿಚಾರನ ನಾನು ಎಲ್ರಿಗೂ ಹೇಳೋಕ್ಕೆ ಏನು ಇಷ್ಟಪಡೋದಂದರೆ, ನಾವು ಮನಸ್ಸಿಂದ ಹೆಮ್ಮೆಯ ಕನ್ನಡಿಗರು, ಆಯಿತಾ. ಬಟ್ಟು ಲ್ಯಾಂಗ್ವೇಜ್ ಅಂತ ಬಂದಾಗ ಏನಾಗುತ್ತೆ ಅಂದರೆ, ನಾನು ಬಂದಿದ್ದ ಬ್ಯಾಕ್ಗ್ರೌಂಡೇ ಸ್ವಲ್ಪ ಬೇರೆ. ನಾನು ಬಂದಿದ್ದು, ನಮ್ಮ ಮಮ್ಮಿ ಗುಜರಾತಿ ಫ್ಯಾಮಿಲಿಯಿಂದ ಬರ್ತಾರೆ, ನಮ್ಮ ಡ್ಯಾಡಿ ಕ್ಯಾಥಲಿಕ್ ಫ್ಯಾಮಿಲಿ, ಕ್ರಿಶ್ಚಿಯನ್ ಫ್ಯಾಮಿಲಿಯಿಂದ ಬರ್ತಾರೆ. ಅವರು ಮೂಲತಃ ಮಂಗಳೂರಿನವರು, ನಮ್ಮ ತಂದೆ. ನಮ್ಮ ತಾಯಿ ಮೂಲತಃ ಬಾಂಬೆಯಲ್ಲಿ ಹುಟ್ಟು ಬೆಳೆದವರು. ನಾನು ಹುಟ್ಟಿದ್ದು ಮುಂಬೈಯಲ್ಲೇನೆ. ಸೊ ಹಾಗಾಗಿ ಮತ್ತೆ ನಮ್ಮ ಮನೆಯಲ್ಲಿ ನಮ್ಮ ಮದರ್ ಟಂಗ್ ಭಾಷೆ ನಾವು ಮಾತಾಡೋದು ಕೊಂಕಣಿ ಅಂತ. ಅದಲ್ಲದೆ ನನ್ನ ತಾಯಿ ಬಾಂಬೆಯಿಂದ ಇರೋದ್ರಿಂದ ಅವರು ಚಿಕ್ಕ ವಯಸ್ಸಿಂದನೂ, ಅಂದರೆ ನಾನು ಹುಟ್ಟಿದಾಗಿಂದ, ಇಲ್ಲ ನನ್ನ ಅಕ್ಕ ಅಣ್ಣ ಎಲ್ಲರೂ ಹುಟ್ಟಿದಾಗಿಂದ ನನ್ನ ತಾಯಿ ಇನ್ನೂ ಕನ್ನಡ ಕಲಿತೇ ಇರಲಿಲ್ಲ ಅವಾಗ. ಸೊ ನಮ್ಮ ಮನೇಲಿ ಇದ್ದಿದ್ದು ನನ್ನ ಕಸಿನ್ಸ್ ಎಲ್ಲ ಅವಾಗೆಲ್ಲ ಚಿಕ್ಕವರು. ನಮ್ಮ ಮಮ್ಮಿ ಬೆಂಗಳೂರಿಗೆ ಬಂದಾಗ ಅವಾಗ ಅವ್ರಿಗೆ ಕನ್ನಡ ಅನ್ನೋದೇ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅವರು ನಮ್ಮನ್ನ ಬೆಳೆಸುವಾಗ ನಮ್ಮ ಹತ್ರ ಮಾತಾಡಿದ್ದೇ ಹಿಂದಿ ಮಾತಾಡ್ತಾನೆ ನಮ್ಮನ್ನ ಬೆಳೆಸಿದ್ದು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ನಮ್ಮ ಮನೇಲಿ ಒಂದು ಮಿಕ್ಸ್ಡ್ ಕಲ್ಚರು, ಒಂದು ಮಿಕ್ಸ್ಡ್ ಲ್ಯಾಂಗ್ವೇಜ್ ಪ್ರಿಫರೆನ್ಸಸ್ ಕಡೆ ಹೋಯಿತು. ಹಾಗಂತ ನಾನು ಕನ್ನಡ ಕಲಿಯದೇ ಇರಲಿಲ್ಲ. ನನ್ನ ತಾಯಿ ಬಾಂಬೆಯಿಂದ ಬಂದಿದ್ರು ಅವರು ಯಾವಾಗಲೂ ಒಂದು ಮಾತನ್ನ ಹೇಳ್ತಿದ್ರು, ದ್ಯಾಟ್ ನೋ ಮ್ಯಾಟರ್ ವಾಟ್, ಲೋಕಲ್ ಲ್ಯಾಂಗ್ವೇಜ್ ನಾವು ತಿಳ್ಕೊಳ್ಳೋದು, ಕಲ್ತ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ ಅಂತ. ಸೊ ಹಾಗಾಗಿ ನಾನು ಎಷ್ಟೋ ಭಾಷೆಗಳು ಮಾತಾಡ್ತೀನಿ. ನಾನು ಹಿಂದಿ ಮಾತಾಡ್ತೀನಿ, ಕೊಂಕಣಿ ಮಾತಾಡ್ತೀನಿ, ಇಂಗ್ಲಿಷ್ ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ, ಸ್ವಲ್ಪ ಅಲ್ಲಿ ಇಲ್ಲಿ ತಮಿಳು ಮಾತಾಡ್ತೀನಿ, ತೆಲುಗು ಅರ್ಥ ಆಗುತ್ತೆ, ಮಲಯಾಳಂ ಒಂದು ಲೆವೆಲ್ಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಾವು ಆಸ್ ಸೌತ್ ಇಂಡಿಯನ್ಸ್, ನಮ್ಮಲ್ಲಿ ಒಂದು ಬೆನಿಫಿಟ್ ಏನಂದರೆ, ಪ್ರಾಬಬ್ಲಿ ನಾವು ಒಂದು ಲ್ಯಾಂಗ್ವೇಜಲ್ಲಿ ಎಕ್ಸ್ಪರ್ಟೀಸ್ ಆಗದೆ ಇರ್ಬೋದು, ಬಟ್ ನಮಗೆ ಹಲವಾರು ಲ್ಯಾಂಗ್ವೇಜಸ್ ಬರುತ್ತೆ, ಹಲವಾರು ಭಾಷೆಗಳನ್ನ ನಾವು ಮಾತಾಡ್ತೀವಿ. ಸೊ ಹಾಗಾಗಿ ನಾನು ಇಷ್ಟೇ ಹೇಳೋದು, ಪ್ಲೀಸ್ ನನ್ನ ಭಾಷೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಕ್ಕೆ ಹೋಗದೆ, ನನ್ನ ಮನಸ್ಸಿನ ಮಾತನ್ನ, ಇಲ್ಲ ನನ್ನ ಇಂಟೆನ್ಷನ್, ನಮ್ಮ ಭಾವನೆಗಳನ್ನ ನೋಡೋದು ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಸೊ ನಾನು ಇಷ್ಟೇ ಹೇಳೋದು. ಯಾಕಂದರೆ ನಾನು ಎಲ್ಲೇ ಹೋದ್ರೂ, ಯಾವುದೇ ಇಂಟರ್ವ್ಯೂ ಕೊಟ್ರು ಜನ ಏನು ಹೇಳ್ತಾರೆ ಅಂದರೆ, ಏನು ಮೇಡಮ್ ನೀವು ಕನ್ನಡದಲ್ಲಿ ತುಂಬ ಇಂಗ್ಲೀಷ್ ಮಾತಾಡ್ತೀರಾ. ಸೊ ಬಟ್ ಟುಡೇಸ್ ವರ್ಲ್ಡ್ ಇಸ್ ಲೈಕ್ ದ್ಯಾಟ್ ಅಲ್ವಾ. ವಿ ನೀಡ್ ಟು ಬಿ ವೆರಿ ಪ್ರಾಕ್ಟಿಕಲ್ ಆಲ್ಸೋ, ದ್ಯಾಟ್ ಅಟ್ ದ ಸೇಮ್ ಟೈಮ್ ನಮ್ಮ ಎಜುಕೇಷನ್, ಈಗ ನಾನು ಸ್ಕೂಲಲ್ಲಿ ಓದುವಾಗ ಕನ್ನಡ ವಾಸ್ ಮೈ ಥರ್ಡ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ಯುನೋ ಇಂಗ್ಲೀಷು, ಹಿಂದಿ ಇತ್ತು. ಸೊ ನಾನು ಎಲ್ಲ ಲ್ಯಾಂಗ್ವೇಜಸ್ಸನ್ನು ಪ್ರಿಫರೆನ್ಸ್ ಕೊಟ್ಟು ಕಲ್ತಿದ್ದೀನಿ. ಆ್ಯಂಡ್ ಟುಡೇಸ್ ವರ್ಲ್ಡ್ ಎವ್ರಿಬಡಿ ಟಾಕ್ಸ್, ಐ ಥಿಂಕ್ ಲಿಟಲ್ ಬಿಟ್ ಆಫ್ ಇಂಗ್ಲೀಷ್ ಅಂಡ್ ಲಿಟಲ್ ಬಿಟ್ ಆಫ್ ಕನ್ನಡ. ಸೊ ವಿಚ್ ಇಸ್ ನಾಟ್ ಬ್ಯಾಡ್ ಅಲ್ವಾ. ನಾವು ತೀರಾ ನಮಗೆ ಏನು ಭಾಷೆನೇ ಬರಲ್ಲ ಅಂತ ನಾವೇನೂ ಇಲ್ಲ. ಸೊ ಹಾಗಾಗಿ ಪ್ಲೀಸ್ ಯಾಕಂದರೆ ನಾನು ಇವತ್ತು ಏನಕ್ಕೆ ಈ ವಿಡಿಯೋದಲ್ಲಿ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ ಅಂದರೆ, ಇನ್ಮುಂದೆ ನಾನು ಮಾಡೋ ವಿಡಿಯೋಸಲ್ಲಿ ನಾನು ತುಂಬ ಮನದಾಳದ ಮಾತುಗಳನ್ನ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಿಕಾಸ್ ನಿಮಗೆ ಜ್ಞಾಪಕ ಇದ್ರೆ, ನನ್ನ ಹಳೆ ವಿಡಿಯೋ ಅಲ್ಲಿ ನಾನು ಹೇಳಿರೋದು, ಡಿಸೆಂಬರಲ್ಲಿ ವಿಡಿಯೋ ಮಾಡುವಾಗ, ದ್ಯಾಟ್ ನಾನು ನ್ಯೂ ಇಯರ್ ಒಂದು ಶುರು ಮಾಡುವಾಗ ಬೇರೆ ಥರ ವಿಡಿಯೋಸ್ ಮಾಡಬೇಕು. ಬೇರೆ ಥರ ಅಂದಾಗ, ಈಗ ನೋಡಿ, ನಾನು ಹೇಳೋದು ಇಷ್ಟೇ, ಎಲ್ಲರೂ ಅವ್ರ ವ್ಲಾಗ್ಸ್ ಮಾಡ್ತಾರೆ. ಎಷ್ಟೋ ಇನ್ಫ್ಲುಯೆನ್ಸರ್ಸ್ ನೋಡಿದಿರಿ, ಯೂಟ್ಯೂಬರ್ಸ್ ನೋಡಿದಿರಿ. ನಾನು ಯೂಟ್ಯೂಬರ್ ಅಂತಲೂ ಹೇಳೋಕ್ಕಾಗಲ್ಲ, ಇನ್ಫ್ಲುಯೆನ್ಸರ್ ಅಂತಲೂ ಹೇಳೋಕ್ಕಾಗಲ್ಲ. ನಾನು ಒಂದು ನಾರ್ಮಲ್ ವ್ಯಕ್ತಿ. ನನ್ನನ್ನು ಇಲ್ಲಿ ತನಕ ನೀವು ಒಂದು ಆಕ್ಟ್ರೆಸ್ ಆಗಿ ನೋಡಿದಿರಿ, ಒಂದು ಬಿಸ್ನೆಸ್ ವುಮನ್ ಆಗಿ ನೋಡಿರ್ಬೋದು, ನನ್ನ ಕ್ಲೋಸ್ ನೆಟ್ ಪೀಪಲ್ ಯಾರೇ ಆಗಿರ್ಬೋದು. ಒಂದು ಔಟರ್ ಫ್ರೇಮಲ್ಲಿ ನನ್ನನ್ನು ನೋಡಿದ್ದೀರಾ, ಆಯಿತಾ. ಬಟ್ ಆ್ಯಸ್ ಅ ಪರ್ಸನ್ ನಾನು ಯಾರು, ಹೇಗೆ, ಎತ್ತ, ನನ್ನ ಲೈಫಲ್ಲಿ ನಾನು ಹೇಗೆ ನಡೆಸ್ಕೊಂಡು ಬಂದಿದ್ದೀನಿ, ವಾಟ್ ಆರ್ ಮೈ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಮೈ ಲೈಫ್, ಅವೆಲ್ಲನೂ ನಾನು ಅಷ್ಟು ಡೀಪ್ ಆಗಿ ಯಾವತ್ತೂ ಮಾತಾಡಿಲ್ಲ. ಇಂಟರ್ವ್ಯೂಸ್ಗೆ ಕರೀತಾರೆ, ಎಷ್ಟೋ ಜನ ಇಂಟರ್ವ್ಯೂಸ್ಗೆ ಕರೀತಾರೆ, ಎಷ್ಟೋ ಚಾನೆಲ್ಗಳಿಗೆ ಹೋಗಿದ್ದೀನಿ. ಈಗಲೇ ವೆರಿ ರೀಸೆಂಟ್ಲಿ ಒಂದು ಪಾಡ್ಕಾಸ್ಟು ಮಾಡಿದೆ.
ಬಟ್ ಏನಾಗುತ್ತೆ ಅಂದರೆ ಅಲ್ಲೂ ಒಂದು ಫಾರ್ಮಲ್ ಸೆಟಪ್ ಅಲ್ಲಿ ನಾವು ಮಾತಾಡ್ತೀವಿ. ಎಲ್ಲರೂ ಹೇಳ್ತಾರೆ ಎಲ್ಲ ಇಂಟರ್ವ್ಯೂ ಅಲ್ಲಿ ಬಂದಾಗ ದ್ಯಾಟ್ ಮೇಡಮ್ ನೀವು ತುಂಬ ಡೀಪಾಗಿ ಮಾತಾಡಿ, ತುಂಬ ಓಪನ್ ಆಗಿ ಮಾತಾಡಿ, ನಿಮ್ಮ ಲೈಫ್ ಜರ್ನಿನ ಹೇಗಿದೆಯೋ ಹಾಗೆ ಮಾತಾಡಿ ಅಂತ ಹೇಳ್ತೀವಿ. ಬಟ್ ದೆನ್ ಐ ಆಲ್ಸೋ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಐ ಆಲ್ಸೋ ಬಿಲೀವ್ ದ್ಯಾಟ್ ನಮ್ಮ ಮನದಾಳದ ಮಾತುಗಳನ್ನು ನಾವು ಯಾರ ಮುಂದೆ ಹೇಳ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ. ಹಾಗೇನೆ ಆ ಮನುಷ್ಯ ನನ್ನನ್ನು ಯಾವ ಲೆನ್ಸಿಂದ ನೋಡ್ತಾರೆ, ಅಂದರೆ ಒಂದು ಜಡ್ಜ್ಮೆಂಟ್ ಇಲ್ಲದೆ ಇರೋ ಲೆನ್ಸ್ ಇಂದ ನೋಡೋ, ಕಣ್ಣಿಂದ ನೋಡೋ ಅಂತ ಹೇಳ್ತಾರಲ್ಲ, ಜಡ್ಜ್ಮೆಂಟ್ ಇರಬಾರ್ದು. ಈ ಯಾವ ಥರ ನಾನು ಇದನ್ನು ಹೇಳಿದ್ರೆ ಏನು ಭಾವನೆಗಳು ಅವರಲ್ಲಿ ಹುಟ್ಟುತ್ತೆ, ಇಲ್ಲ ಯಾವ ರೀತಿ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾರೆ, ಅವೆಲ್ಲ ನಾನು ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ಯಾಕಂದರೆ ಎಲ್ಲರೂ ಹೇಳ್ತಾರೆ ಓಪನ್ ಆಗಿ ಮಾತಾಡಿ ಅಂತ. ಬಟ್ ಸರ್, ನಾವು ಒಂದು ಕ್ಯಾಮ್ರಾ ಮುಂದೆ ಮಾತಾಡುವಾಗ ತುಂಬ ಜಡ್ಜ್ಮೆಂಟ್ಸ್ ಬಂದ್ಬಿಡುತ್ತೆ. ಹಂಗಂತ ನಾವು ಹೆದರ್ಕೊಂಡು ಮಾತಾಡ್ತಿದ್ದೀವಿ ಅಂತ ಅಲ್ಲ. ಕೆಲವು ಮೊಮೆಂಟ್ಸಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಮುಂದೆ ಇರೋ ವ್ಯಕ್ತಿ ತನ್ನ ಒಂದು ಬೆನಿಫಿಟ್ಗೋಸ್ಕರ ನಮ್ಮಿಂದ ಕೆಲವು ವಿಷಯಗಳನ್ನ ತಿಳ್ಕೊಬೇಕು ಅಂತ ನಮ್ಮನ್ನ ಕೆಣಕ್ತಾರೆ, ಟ್ರಿಗರ್ ಮಾಡ್ತಾರೆ. ಆದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅದು ಅವ್ರಿಗೆ ಬೆನಿಫಿಟ್ ಆಗುತ್ತೆ, ಬಟ್ ರಿಯಾಲಿಟಿಯಲ್ಲಿ ಪ್ರಾಬ್ಲಮ್ಸ್ ಆಗೋದು ಒಂದು ಆ ವ್ಯಕ್ತಿಗೆ. ಈಗ ಆ ವ್ಯಕ್ತಿಗೆ ಸ್ಪೆಷಲಿ ನಾನು ಇಂಟರ್ವ್ಯೂಸ್ ಹೋದಾಗ ನನ್ನ ಹತ್ರನೂ ತುಂಬ ವಿಷಯಗಳನ್ನ ಡ್ರ್ಯಾಗ್ ಮಾಡೋಕ್ಕೆ ತೆಗಿಯೋಕ್ಕೆ ನೋಡ್ತಾರೆ. ಬಟ್ ನಾನು ಎಷ್ಟಿದೆ ಅಷ್ಟನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಒಂದು ವ್ಯಕ್ತಿತ್ವನ ಇಲ್ಲ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ನ ಇವ್ರು ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ನಮ್ಮಿಂದ ನಾವೊಂದು ಇನ್ಸ್ಟೆನ್ಸಲ್ಲಿ ಏನೋ ಮಾತು ಒಂದು ಸ್ಪರ್ ಆಫ್ ದ ಮೊಮೆಂಟಲ್ಲಿ ಏನೋ ಹೇಳ್ಬಿಟ್ಟಿರ್ತೀವಿ, ಅದು ನಮ್ಮ ಏನು ಯೋಚನೆ ಮಾಡದೆ ಹೇಳಿರ್ತೀವಿ, ಅದು ಯಾವ ಲೆವೆಲ್ಗೆ ತೊಗೊಂಡು ಹೋಗ್ತಾರೆ ಅಂದರೆ ಐ ಮೀನ್ ಆ ಥರ ಅನ್ನೆಸೆಸರಿ ಅಟೆನ್ಷನ್ ನನಗಂತೂ ಬೇಡ. ಐ ಡೋಂಟ್ ನೋ ಅಬೌಟ್ ಅದರ್ಸ್, ನಾನು ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡಲ್ಲ, ಇಲ್ಲ ಬೇರೆಯವ್ರ ಒಪಿನಿಯನ್ಸ್ ಇಸ್ ದೇರ್ ಒಪಿನಿಯನ್ಸ್. ಬಟ್ ನನ್ನ ಒಪಿನಿಯನ್ ಪ್ರಕಾರ ಐ ಡೋಂಟ್ ವಾಂಟ್ ದಟ್ ಅನ್ಡ್ಯೂ ಅಟೆನ್ಷನ್. ಸೊ ನಾನು ಐ ವಾಸ್ ಥಿಂಕಿಂಗ್ ದಟ್ ನನ್ನ ಕ್ಯಾಮ್ರಾ ಡಸಂಟ್ ಜಡ್ಜ್ ಮೀ, ಆಯಿತಾ. ನಾನು ನನ್ನ ಕ್ಯಾಮ್ರಾ ಹತ್ರ ಮಾತಾಡ್ತೀನಿ, ನನ್ನ ಕ್ಯಾಮ್ರಾ ನನಗೆ ವಾಪಸ್ಸು ಪ್ರಶ್ನೆ ಕೇಳಲ್ಲ. ಆದರೆ ನನ್ನ ಕ್ಯಾಮ್ರಾ ನನ್ನನ್ನು ಒಂದು ಆನೆಸ್ಟಿಯಿಂದ ನನ್ನನ್ನು ನೋಡ್ತಾ ಇದೆ, ಆಯಿತಾ. ಆ ಆನೆಸ್ಟಿ, ಆ ಒಂದು ಸತ್ಯದಿಂದ ಅದನ್ನು ನೋಡ್ತಾ ಇದೆ, ನನ್ನ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದೆ. ಹಾಗಾಗಿ ಆ ಮಾತುಗಳನ್ನ ನಾನು ನಿಮ್ಮ ಮುಂದೆ ತಂದಿಡಬೇಕು, ಈ ಕ್ಯಾಮ್ರಾ ಈ ಲೆನ್ಸ್ ಥ್ರೂ ನಾನು ನಿಮ್ಮ ಮುಂದೆ ತಂದಿಡಬೇಕು ಅನ್ನೋದು ನನ್ನ ಆಸೆ. ಈ ಮಂದಾಳದ ಮಾತುಗಳನ್ನ ಇದ್ದದ್ದನ್ನ ಇದ್ದ ಹಾಗೇನೆ ಯೋಚನೆ ಮಾಡಿ ನಾನು ಇವತ್ತು ಆ್ಯಕ್ಚುಲಿ ಈ ವಿಡಿಯೋ ರೆಕಾರ್ಡ್ ಮಾಡ್ತಾನೆ ಇಲ್ಲ. ನಾನು ಜಸ್ಟ್ ಕ್ಯಾಮ್ರಾ ಆನ್ ಮಾಡಿದ್ದೀನಿ, ಬಾಯಲ್ಲಿ ಏನು ಬರ್ತಿದೆ, ನನ್ನ ಬಾಯಲ್ಲಿ ಅಂದಕ್ಕಿಂತ ನನ್ನ ಮನಸ್ಸಲ್ಲಿ ನನ್ನ ತಲೆಯಲ್ಲಿ ಏನು ಬರ್ತಾ ಇದೆ ಅದನ್ನು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಯಾಕಂದರೆ ನನಗೆ ಲೈಫನ್ನು ಒಂದು ಆ್ಯಕ್ಟ್ರೆಸ್ ಆಗಿ ಇಲ್ಲ ಒಂದು ಪೊಸಿಷನಲ್ಲಿ ಇದ್ದಾಗ ಜನ ಐ ಥಿಂಕ್ ಇಡೀ ವರ್ಲ್ಡ್ ನಮ್ಮನ್ನು ನೋಡೋದೇ ಆ ಲೆನ್ಸಿಂದ. ಸರ್ ಮೇಡಮ್ ಯಾರೇ ಆಗಿರ್ಬೋದು, ನಾನು ಮಾತಾಡೋ ರೀತಿ ಆಗಿದೆ. ಸೊ ಹಾಗಾಗಿ ಐ ಜಸ್ಟ್ ವಾಂಟೆಡ್ ಟು ಗಿವ್ ಯು ದಿಸ್ ಇಂಟ್ರೊಡಕ್ಷನ್ ದ್ಯಾಟ್ ನನ್ನ ಮುಂದಿನ ವಿಡಿಯೋಗಳಲ್ಲಿ ವೇಟ್ ಮಾಡಿ. ದ್ಯಾಟ್ ಈಗ ವಿಡಿಯೋಗಳು ಬೇರೆ ಇನ್ಫ್ಲೂಯೆನ್ಸಸ್ ನನ್ನ ಒಂದ್ಸರಿ ಏನಾಗುತ್ತೆ ಅಂದರೆ ನಾನು ಯೂಟ್ಯೂಬ್ ಅಂತ ನಾನು ಶುರು ಮಾಡಿದಾಗ ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ದಟ್ ಐ ವಾಂಟೆಡ್ ಟು ಇವನ್ ಕಮ್ ಆನ್ ಯೂಟ್ಯೂಬ್ ಆ್ಯಂಡ್ ಡೂ ಸಮಥಿಂಗ್ ಅಂತ. ಏನಾಗುತ್ತೆ ಅಂದರೆ ನಾವು ಈ ಇನ್ಫ್ಲೂಯೆನ್ಸರ್ಸ್ನ ಯೂಟ್ಯೂಬರ್ಸ್ನ ನೋಡಿದಾಗ ಅವರು ಒಂದು ಪ್ಯಾಟರ್ನಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡೋದೇನು ಗೆಟ್ ರೆಡಿ ವಿತ್ ಮೀ, ವಾಟ್ ಐ ಈಟ್ ಇನ್ ಅ ಡೇ, ಬ್ಯೂಟಿ ಕೇರು, ಸ್ಕಿನ್ ಕೇರು, ಶಾಪಿಂಗ್ ಹಾಲ್ ಅಂತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಎಷ್ಟೊಂದು ನಾವು ನೋಡ್ತಾ ಇರ್ತೀವಿ. ಡೈಲಿ ವ್ಲಾಗ್ಸ್ ನೋಡ್ತಾ ಇರ್ತೀವಿ. ಇಲ್ಲ ಈ ಯೂಟ್ಯೂಬರ್ಸ್ ತುಂಬ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಆಗಿದ್ರೆ ಅವ್ರಿಗೆ ಇಷ್ಟು ಅಮೌಂಟ್ ಆಫ್ ಫಾಲೋವರ್ಸ್ ಆಗಿದ್ರೆ ಅವ್ರಿಗೆ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ಸ್ ಬರುತ್ತೆ, ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನೋ ಈಗಿನ ವರ್ಲ್ಡ್ ಆ ಥರ ಇದೆ, ರೈಟ್. ಸೊ ಹಾಗಿರುವಾಗ ನನಗದು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಅಫ್ಕೋರ್ಸ್ ನಾಳೆಗೆ ಯಾವ್ದನ್ನ ಬ್ರ್ಯಾಂಡ್ ಕೊಲ್ಯಾಬ್ರೇಷನ್ ಬಂದರೆ ಅಫ್ಕೋರ್ಸ್ ಸರ್ ನಾವು ಇಲ್ಲಿ ನಾವೇನೇ ಮಾಡಿದ್ರು ನಮಗದು ಎಲ್ಲಾನೋ ಒಂದು ಕಡೆ ಅದು ಮಾನಿಟ್ರಿ ಬೆನಿಫಿಟ್, ದುಡ್ಡಿನ ವಿಷಯದಲ್ಲಿ ಬೆನಿಫಿಟ್ ಆಗುತ್ತೆ ಅಂದರೆ ಅದ್ರಲ್ಲಿ ತಪ್ಪೇನಿಲ್ಲ. ಯಾಕಂದರೆ ನಮ್ಮ ಎನರ್ಜಿ, ನಮ್ಮ ಟೈಮ್ ನಾವು ಯಾವುದಕ್ಕನ್ನ ಹಾಕ್ತೀವಿ ಅಂದರೆ
ಈ ವರ್ಲ್ಡಲ್ಲಿ ರೆಕಗ್ನೈಸ್ ಮಾಡೋದು ಮಾನಿಟರಿ ಬೆನಿಫಿಟ್ಸ್ ಇಂದಾನೆ ಅಲ್ವಾ, ಒಂದು ಎಕ್ಸ್ಚೇಂಜ್ ಇಂದಾನೆ. ಈಗ ಕೊಲಾಬ್ರೇಷನ್ಸ್ ಯಾವ ರೀತಿ ಆಗಿದೆ ಅಂದರೆ, ನೀವು ಒಂದು ಅಮೌಂಟ್ ಆಫ್ ಫಾಲೋವರ್ಸ್ ಇದ್ಬಿಟ್ರೆ ನಿಮಗೆ, ಪ್ಲಸ್ ನಿಮ್ಮ ವ್ಯೂಸ್ ಒಂದು ಲೆವೆಲ್ಗೆ ಹೋದರೆ ಆಟೋಮ್ಯಾಟಿಕ್ಲಿ ಬ್ರ್ಯಾಂಡ್ಸ್ ಬಂದೇ ಬರ್ತಾರೆ. ಆಟೋಮ್ಯಾಟಿಕ್ಲಿ ಅವ್ರು ನಿಮ್ಮ ಯೂಟ್ಯೂಬ್ ಚಾನಲ್ ಥ್ರೂ ಅವ್ರ ಬ್ರ್ಯಾಂಡ್ಸ್ನ ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗಂತ ನಾನು ಮಾಡಲ್ಲ ಅಂತಲ್ಲ, ನಾನು ಮಾಡ್ತೀನಿ ಫ್ಯೂಚರಲ್ಲಿ, ಬಟ್ ಇವಾಗಂತೂ ಐ ಹ್ಯಾವ್ ಜಸ್ಟ್ ಸ್ಟಾರ್ಟಿಂಗ್. ಸೊ ಫ್ಯೂಚರಲ್ಲಿ ಏನೇ ಬಂದ್ರೂ ಅದನ್ನು ಮಾಡ್ತೀನಿ ನಾನು. ಆದರೆ ನಂದು ಒಂದು ನೋ ಫಿಲ್ಟರ್, ಹೆಂಗೆ ಹೇಳೋದು, ನಾನು ನನ್ನ ಲೈಫ್ದ ಏನು ಇಂಟೆನ್ಷನ್ ಇದೆಯಲ್ಲ ಅದನ್ನು ನಾನು ಮರೆಯೋಕ್ಕೆ ಇಷ್ಟಪಡಲ್ಲ. ಇಂಟೆನ್ಷನ್ ಏನು ಅಂದರೆ, ಒಂದು ಕ್ಯಾಮ್ರಾ ಅಂತ ಇರೋ ಒಂದು ಮೊಬೈಲ್ ಅಂತ ಇರೋವಂಥ ಒಂದು ಪವರ್ ಇವತ್ತು ನಮ್ಮ ಕೈಯಲ್ಲಿದೆ. ಅದನ್ನು ನಾವು ಹೇಗೆ ಯೂಟಿಲೈಸ್ ಮಾಡ್ಕೊಳ್ತೀವಿ ಅದು ಎಲ್ಲವೂ ನಮ್ಮ ಕೈಯಲ್ಲಿದೆ. ನಾವು ಏನನ್ನ ವೀಕ್ಷಕರಿಗೆ ಕೊಡಬೇಕು ಅಂತ ಇಚ್ಛಿಸ್ತೀವಿ ಅದು ನಮ್ಮ ಕೈಯಲ್ಲಿದೆ. ನಾವು ಇವಾಗ ಬರೀ ಡಾನ್ಸ್ ಕಾಂಟೆಂಟ್ ಕೊಟ್ಟರೆ ಡಾನ್ಸ್ನ ಕನ್ಸ್ಯೂಮ್ ಮಾಡ್ತಾರೆ, ಇಲ್ಲ ಬರೀ ನಾನು ಕುಕಿಂಗ್ ಕಾಂಟೆಂಟ್ ಕೊಟ್ಟರೆ ಕುಕಿಂಗ್ನ ಕನ್ಸ್ಯೂಮ್ ಮಾಡ್ತಾರೆ. ಗೆಟ್ ರೆಡಿ ವಿತ್ ಮೀ, ವಾಟ್ ಐ ಈಟ್ ಇನ್ ಅ ಡೇ, ವಾಟ್ ಐ ಡೂ ಇನ್ ಅ ಡೇ, ಹೌ ಐ ಸ್ಲೀಪ್, ಹೌ ಐ ಗೆಟ್ ಅಪ್, ವಾಟ್ ಐ ಡೂ, ಆಲ್ ಆಫ್ ದಟ್ ಇಸ್ ನೈಸ್, ಇಟ್ಸ್ ಬ್ಯೂಟಿಫುಲ್. ಬಟ್ ಅಟ್ ದ ಸೇಮ್ ಟೈಮ್, if I can put out my life out there where it can inspire people, ಒಬ್ರಿಗೆ ಇನ್ಸ್ಪಿರೇಷನ್ ನಾನು ಆಗ್ಬೋದಾ, ನನಗದು ತುಂಬ ಮುಖ್ಯ. ಯಾಕಂದರೆ ನಾನು ಬೆಳೆಯುವಾಗ, ನಾನು ತಪ್ಪುಗಳು ಮಾಡುವಾಗ, ನಾನು ನನ್ನ ಲೈಫಲ್ಲಿ ಬಿದ್ದಾಗ ನನ್ನನ್ನು ಎಬ್ಸೋ ಜನ ಇಲ್ಲ ಏನಾದರೂ ಹೇಳಿ ಕಲಿಸಿ ವಾರ್ನ್ ಮಾಡೋವಂಥ ಜನ ನನಗೆ ಯಾರೂ ಇರಲಿಲ್ಲ. ಹೌದು, ನಮ್ಮ ತಂದೆ ತಾಯಿ ಇರ್ತಾರೆ, ನಮ್ಮ ಅಕ್ಕ ತಂಗಿ ಅಣ್ಣ ಎಲ್ಲರೂ ಇರ್ತಾರೆ. ಆದ್ರೇನು ಐ ಥಿಂಕ್ ಎಲ್ಲೋ ಒಂದು ಕಡೆ ನಮ್ಮ ಒಂದು ವ್ಯಕ್ತಿತ್ವ ನಾವು ಹೇಗೆ ನಾವು ಬೆಳೆಸ್ಕೊಂಡು ಬಂದಿರ್ತೀವಿ ಅಂದರೆ, ಐ ಥಿಂಕ್ 80s 90s ಕಿಡ್ಸ್ಗೆ ಇದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ದಟ್ ಅವಾಗ ಆ ಟೈಮಲ್ಲಿ ನಾವು ಯಾರೂ ಓಪನ್ ಆಗಿ ಅಷ್ಟೊಂದು ಮಾತಾಡ್ತಿರ್ಲಿಲ್ಲ. ನಮ್ಮ ತಂದೆ ತಾಯಿ ಜೊತೆ ಆಗಿರ್ಬೋದು, ಇಲ್ಲ ನಮ್ಮ ಅಕ್ಕ ತಂಗಿ ಜೊತೆ ಆಗಿರ್ಬೋದು, ತುಂಬ ರೇರ್ ನಾವು ಓಪನ್ ಅಪ್ ಆಗಿ ನಮ್ಮ ಲೈಫಲ್ಲಿ ನಾವು ಏನು ಸಫರ್ ಮಾಡ್ತಿದ್ದೀವಿ, ಏನನ್ನ ಅನುಭವಿಸ್ತಿದ್ದೀವಿ ಅದ್ರ ಬಗ್ಗೆ ನಾವು ಜಾಸ್ತಿ ಓಪನ್ ಆಗಿ ಮಾತಾಡ್ತಾ ಇರಲಿಲ್ಲ. ಈಗ ಎಲ್ಲರೂ ದೇ ಆರ್ ಕಮಿಂಗ್ ವಿತ್ ದಟ್ ಅವೇರ್ನೆಸ್ ದಟ್ ಯು ನೀಡ್ ಟು ಸ್ಪೀಕ್ ಔಟ್, ಯು ನೀಡ್ ಟು ಓಪನ್ ಅಪ್, ಯು ನೀಡ್ ಟು ಟಾಕ್ ಥಿಂಗ್ಸ್ ಔಟ್. So all these things are there. So ಹಾಗಾಗಿ just wanted to let you guys know that I don't want to bore you all. ತುಂಬ ಇಂಪ್ರಾಂಪ್ಟು ಇರುತ್ತೆ. ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ನಾನು ಮಾತಾಡ್ತೀನಿ. ಇದೇ ಥರ ಮಾಡಬೇಕು, ಇದೇ ಥರ ಮಾತಾಡಬೇಕು ಅಂತ ನಾನು ಯೋಚನೆ ಮಾಡ್ಕೊಂಡು ಮಾತಾಡಲ್ಲ. ಏನೋ ಒಂದು ವಿಷಯಗಳಿರುತ್ತೆ, ಅದನ್ನು ನಾನು ನಿಮ್ಮ ಹತ್ರ ಹಂಚ್ಕೊಬೇಕು. ನಾನೇನೋ ಅದರಲ್ಲಿ ಕಲ್ತಿರ್ತೀನಿ, ಏನೋ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ರು ಅದರಲ್ಲಿ ಏನೋ ಒಂದು ಕಲ್ತಿರ್ತೀನಿ. ಆ ವಿಷಯಗಳನ್ನ ನಿಮ್ಮ ಹತ್ರ ಹಂಚಬೇಕು ಅಂತ ನನಗೆ ತುಂಬ ಆಸೆ ಇದೆ. ಸೊ ಇದನ್ನು ನೀವು ಕೇಳಿಸ್ಕೊಳ್ತೀರಾ, ನನಗೆ ಎನ್ಕರೇಜ್ ಮಾಡ್ತೀರಾ. ಆದಷ್ಟು ನನ್ನ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಏನಾಗುತ್ತೆ ಅಂದರೆ, ಅಫ್ಕೋರ್ಸ್ ನನಗೆ ಫಾಲೋವರ್ಸ್ ಬೆಳೀತಾರೆ, ಸಬ್ಸ್ಕ್ರೈಬರ್ಸ್ ಬೆಳೀತಾರೆ, ವ್ಯೂವಿಂಗ್ ಜಾಸ್ತಿ ಆಗುತ್ತೆ, ಕಾಮೆಂಟ್ಸ್ ಆಗಿರ್ಬೋದು, ನಿಮ್ಮ ಅನಿಸಿಕೆಗಳನ್ನ ನೀವು ವ್ಯಕ್ತಪಡಿಸ್ಬೋದು ಕಾಮೆಂಟ್ಸ್ ಥ್ರೂ. ಸೊ ಇವೆಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ, ಒಂದು ಎಕ್ಸ್ಟ್ರಾಡಿನರಿ ಪವರ್ ಬರುತ್ತೆ ನನ್ನಲ್ಲಿ. ದ್ಯಾಟ್ ನಾನು ಎಲ್ಲೋ ಒಂದು ಕಡೆ ಒಬ್ಬರನ್ನ ಇನ್ಸ್ಪೈರ್ ಮಾಡ್ತಿದ್ದೀನಿ, ಎಲ್ಲೋ ಒಂದು ಕಡೆ ಒಬ್ರಿಗೆ ನಾನು ಒಂದು ಹೆಲ್ಪ್ ಆಗ್ತಾ ಇರ್ಬೋದು, ಸಪೋರ್ಟ್ ಆಗ್ತಿರ್ಬೋದು. ಫಿಸಿಕಲಿ ನಾನು ಪ್ರೆಸೆಂಟ್ ಇಲ್ಲ, ನನ್ನ ದೇಹ ನಿಮ್ಮ ಜೊತೆ ಇಲ್ಲ ಅಲ್ಲಿ, ಆದರೆ ನನ್ನ ಕ್ಯಾಮ್ರಾ ಥ್ರೂ, ನನ್ನ ಚಾನೆಲ್ ಥ್ರೂ ಕೆಲವು ಲೈಫ್ ಸಿಚುವೇಶನ್ಸಲ್ಲಿ ನಿಮಗೆ ನನ್ನ ಮಾತುಗಳು ಹೆಲ್ಪ್ ಆಗುತ್ತೆ ಅಂದರೆ, ನನ್ನ ಮಾತುಗಳು ಸಪೋರ್ಟ್ ಆಗುತ್ತೆ ಅಂದರೆ, ಐ ವಿಲ್ ಬಿ ಮೋರ್ ದೆನ್ ಹ್ಯಾಪಿ ಟು ಡೂ ದಿಸ್. ನಾನು ಯೂಶ್ವಲ್ ಆಗಿ ನಾನು ಈ ಬ್ರ್ಯಾಂಡ್ಸ್ ನಾನು ಹಾಕೊಳ್ತೀನಿ ಮುಖಕ್ಕೆ. ನಾನು ಈ ಥರ ನಂದು ಮನೆ ಇದೆ, ನನ್ನ ಲೈಫ್ ಸ್ಟೈಲ್ ಇದೆ ಸರ್, ಯಾವತ್ತೋ ಒಂದ್ಸರಿ ನಾನು ತೋರಿಸ್ತೀನಿ, ಇಲ್ಲ ಅಂತಲ್ಲ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಈ ಸೂಪರ್ಫಿಷಿಯಲ್ ಲೈಫ್ ಅಲ್ಲ ಸರ್. ನಾವು ಒಳಗೆ ನಮ್ಮ ಇನ್ನರ್ ಸೆಲ್ಫ್ ಏನಿದೆಯಲ್ಲ, ಅಲ್ಲಿ ನಾವು ಏನು ಅಚೀವ್ ಮಾಡಿದ್ದೀವಿ ತುಂಬ ಮುಖ್ಯ ಆಗುತ್ತೆ ಅಲ್ವಾ. ನಾವು ಎಕ್ಸ್ಟರ್ನಲ್ ವರ್ಲ್ಡಲ್ಲಿ ಏನು ಅಚೀವ್ ಮಾಡಿದ್ದೀವಿ ಅದು ಜನರು ಮಾಡಿರುವಂಥ ಅಚೀವ್ಮೆಂಟ್ಸ್. ಜನರು ಒಂದು ಅಚೀವ್ಮೆಂಟ್ಗೆ ಅಂತ ಒಂದು ಬೆಂಚ್ ಮಾರ್ಕ್ ಕೊಟ್ಬಿಟ್ಟಿದ್ದಾರೆ.
ಆ ಬೆಂಚ್ ಮಾರ್ಕಲ್ಲಿ ಎಲ್ಲರೂ ಆ ಕಣ್ಣಿಂದ ನೋಡ್ತಾರೆ. ಆ್ಯಕ್ಚುಲ್ ಅಚೀವ್ಮೆಂಟ್ ಅದಲ್ಲ. ನನ್ನ ಪ್ರಕಾರ ಆ್ಯಕ್ಚುಲ್ ಅಚೀವ್ಮೆಂಟ್ ನಮ್ಮ ಲೈಫ್ ಹೇಗಿದೆ, ನಾವು ಅಂತರಾಳದಲ್ಲಿ ನಾವು ಹೇಗಿದ್ದೀವಿ, ನಾವು ಒಂದು ಸಿಚುವೇಶನ್ ನಮ್ಮ ಲೈಫ್ ಮುಂದೆ ಬಂದಾಗ ನಾವು ಏನು ಯೋಚಿಸ್ತೀವಿ, ಯಾವ ರೀತಿ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವ, ರಿಯಾಕ್ಟ್ ಮಾಡ್ತೀವ, ಏನು ಮಾಡ್ತೀವಿ, ಅದು ನನಗೆ ತುಂಬ ಮುಖ್ಯ. ಆ ಥರ ಕೆಲವು ಮಾತುಗಳನ್ನ ಡೈಲಿ ಲೈಫಲ್ಲಾಗಿರ್ಬೋದು, ನನ್ನ ವೀಕ್ಲಿ ಪ್ರಾಸೆಸ್ಸಲ್ಲಾಗಿರ್ಬೋದು, ನಾನು ಏನು ಫೇಸ್ ಮಾಡ್ತಾ ಇದ್ದೀನಿ ಅವೆಲ್ಲ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನಾನೇನು ಕಲ್ತಿದ್ದೀನಿ, ಸ್ಪೆಷಲಿ ನಾನು ಏನು ಕಲಿತೆ ಅದರಲ್ಲಿ ಅದನ್ನು ಹೇಳ್ಕೊಳಕ್ಕೆ ನಿಮ್ಮ ಹತ್ರ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ ನನಗೆ ಈ ಥರ ಒಂದು ವಿಡಿಯೋ ಮಾಡೋದಕ್ಕೆ. ಎಲ್ಲರೂ ಹೇಳಿದ್ದೀರಾ ಮೈಕ್ ತಗೊಳ್ಳಿ ಮೇಡಮ್, ಮೈಕಲ್ಲಿ ಮಾತಾಡಿ, ಮೈಕಲ್ಲಿ ಚೆನ್ನಾಗಿ ಕೇಳಿಸುತ್ತೆ ಅಂತ. ಐ ಆಮ್ ಸಾರಿ, ನಾನು ಹೊಸದಾಗಿ ಈ ಚಾನಲ್ ಶುರು ಮಾಡಿರೋದು 1 ವರ್ಷ ಆಯಿತು. ಬಟ್ ಏನೇನೋ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಏನೇನೋ ವೀಡಿಯೋಸ್ ತೋರಿಸ್ದೆ, ಡೈಲಿ ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಬಟ್ ಎಲ್ಲೋ ನನಗದು ಹಿಡಿಸ್ಲಿಲ್ಲ. ಮನಸ್ಸಿಗೆ ಒಪ್ತಾ ಇಲ್ಲ. ಆಶಿತಾ, ನೀನು ಇದನ್ನೇ ಮಾಡ್ತಾ ಇದೆಯಾ, ಇಡೀ ವರ್ಲ್ಡ್ ಮಾಡೋದನ್ನ ನೀನು ಮಾಡ್ತಾ ಇದೆಯಾ, ಇದರಲ್ಲಿ ಏನು ವ್ಯತ್ಯಾಸ ಇದೆ ಅಂತ ನನಗೆ ಪ್ರಶ್ನೆ ಕೇಳ್ಕೊಂಡಾಗ ಇಷ್ಟೇ ಅನಿಸಿದ್ದು. ಲೈಫ್ ಈಸ್, ನಾನು ಹೇಳ್ದಂಗೆ ಮೈ ಲೈಫ್ ಆ್ಯಸ್ ಇಟ್ ಈಸ್ ಅಂದರೆ, ನಾನು ಏನು ತೋರಿಸ್ತಾ ಇದ್ದೀನಿ ಇಟ್ ವಾಸ್ ನಾಟ್ ಆ್ಯಸ್ ಇಟ್ ಈಸ್, ಇಟ್ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಸಮನ್ ಎಲ್ಸಿಂದ ನಾನು ಇನ್ಸ್ಪೈರ್ ಆಗಿ ಮಾಡ್ತಾ ಇದ್ದಿದ್ದು. ಗೆಟ್ ರೆಡಿ ವಿತ್ ಮೀ ಅಂತೆ, ಕಮ್ ವಿತ್ ಮೀ ಫಾರ್ ಅ ಪಾರ್ಟಿ ಅಂತೆ, ಬ್ಲಾ 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 ಏನೇನೋ ಮಾಡ್ತಾ ಇದ್ದೆ. ನನಗೆಲ್ಲೋ ಮನಸ್ಸಿಗೆ ನನಗದು ಹಿಡಿಸ್ಲಿಲ್ಲ. ಅದಕ್ಕೆ ಈ ವರ್ಷ ಡಿಸೈಡ್ ಮಾಡಿದೆ, ಏನೇ ಆಗಿರಲಿ ತುಂಬಾ ಆಶಿತಾ ಏನು, ಯಾರು, ಅವಳೊಂದು ಆ್ಯಕ್ಟ್ರೆಸ್ ಲೆನ್ಸ್ ಬಿಟ್ಟು ನಾನು ಯಾರು, ನನ್ನ ವ್ಯಕ್ತಿತ್ವ ಏನು ಅನ್ನೋದನ್ನು ನಾನು ತೋರಿಸ್ಕೊಡ್ಬೇಕು. ನನ್ನಿಂದ ಜನರಿಗೆ ಎಲ್ಲೋ ಒಂದು ಕಡೆ ಅದು ಸಪೋರ್ಟ್ ಆಗಲಿ, ಹೆಲ್ಪ್ ಆಗಲಿ, ಇನ್ಸ್ಪೈರ್ ಆಗಲಿ ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನನ್ನನ್ನು ಎನ್ಕರೇಜ್ ಮಾಡಿ. ಅಫ್ಕೋರ್ಸ್ ಮುಂದೆ ನನಗೆ ನನ್ನ ಚಾನಲ್ ಥ್ರೂ ನನಗೆ ಏನಾದರೂ ಬೆನಿಫಿಟ್ ಆಗ್ತದೆ ಅಂದರೆ ಥ್ಯಾಂಕ್ ಯು ಸೋ ಮಚ್. ಅಲ್ಲೂ ನಾನು ಏನೋ ಒಂದು ಕಾಂಟ್ರಿಬ್ಯೂಷನ್, ಐ ವಾಂಟ್ ಟು ಗಿವ್ ಬ್ಯಾಕ್, ಅಲ್ಲೂ ಏನೋ ಒಂದು ಗಿವ್ ಬ್ಯಾಕ್ ಮಾಡಬೇಕು ಅನ್ನೋದು ನನ್ನ ಆಸೆ. ಸರ್, ನಾವು ಏನೇ ಒಂದು ಟೈಮು, ಎನರ್ಜಿ ತೊಗೊಂಡು ನಾವು ಏನು ಮಾಡ್ತೀವಿ ಅಲ್ಲ, ಅದು ತುಂಬ ಇಂಪಾರ್ಟೆಂಟ್. ಸಾರಿ, ಸಡನ್ನಾಗಿ ಕರೆಂಟೇ ಹೋಯಿತು, ಸೊ ಲೈಟ್ ಇರಲಿಲ್ಲ, ಶೂಟ್ ಮಾಡಲಿಲ್ಲ. ನಾನು ಹೇಳ್ತಾ ಇದ್ದಿದ್ದು ಏನಂದರೆ, ಮೈಕ್ ಹಾಕೊಳ್ಳಿ ಅಂತ ಹೇಳ್ತಾರೆ, ಹಾಕೊಳ್ತೀನಿ. ಸದ್ಯಕ್ಕೆ ನಾನು ಆ ಲೆವೆಲ್ಗೆ ಬೆಳೆದಿರೋ ಯೂಟ್ಯೂಬರ್ ಅಲ್ಲ, ಇಲ್ಲ ಇನ್ಫ್ಲುಯೆನ್ಸರ್ ಅಲ್ಲ. ಬಟ್ ಹಾಗೇನೆ ನನ್ನ ಮನದಾಳದ ಮಾತುಗಳನ್ನ ಹೇಳಬೇಕು, ತಲುಪಿಸ್ಬೇಕು ಅಂದರೆ ಎಸ್, ಸಜೆಷನ್ ಒಳ್ಳೆಯದು. ದಟ್ ಐ ಹ್ಯಾವ್ ಟು ಬೈ ಮೈ ಸೆಲ್ಫ್ ಅ ಮೈಕ್. ಅಫ್ಕೋರ್ಸ್ ನಾನು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ. ಹಾಗೇನೆ ಒಂದು ಒಳ್ಳೆ ಕ್ಯಾಮ್ರಾನು ತೊಗೊಳ್ಬೇಕು ಅನ್ನೋದು ಒಂದು ಆಸೆ ಇದೆ ನನಗೆ. ಸೊ ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ. ಅಲ್ಲಿ ತನಕ ನಿಮ್ಮ ಸಪೋರ್ಟ್ ನನಗೆ ಇರಬೇಕು. ಯಾಕಂದರೆ ನೀವೆಷ್ಟು ನನ್ನನ್ನು ವೀಕ್ಷಿಸೋಕ್ಕೆ ಇಷ್ಟಪಡ್ತೀರೋ, ನೀವೆಷ್ಟು ನನ್ನ ಚಾನೆಲ್ಗೆ ಬಂದ್ಬಿಟ್ಟು ನನ್ನ ವಿಡಿಯೋಸ್ನ ರಿಪೀಟಾಗಿ ನೋಡ್ತಿರೋ, ಇಲ್ಲ ಶೇರ್ ಮಾಡ್ತಿರೋ, ಇಲ್ಲ ಕಾಮೆಂಟ್ ಮಾಡ್ತಿರೋ, ಸಬ್ಸ್ಕ್ರೈಬ್ ಮಾಡ್ತಿರೋ, ಮೇನ್ಲಿ ಸ್ಪೆಷಲಿ ಅದು ನನಗೆ ತುಂಬ ಎನ್ಕರೇಜ್ ಮಾಡುತ್ತೆ. ಸೊ ಹಾಗಾಗಿ ನಾನೇನು ನಿಮ್ಮ ಹತ್ರ ಬೇರೆ ರೀತಿ ಏನು ಕೇಳ್ಕೊಳಕ್ಕೆ ಹೋಗಲ್ಲ, ಬಟ್ ಹಾಗೇನೆ ಎನ್ಕರೇಜ್ ಮಾಡಿ ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ. ಜಸ್ಟ್ ಇಷ್ಟೇನೆ, ದ್ಯಾಟ್ ಐ ವಾಂಟ್ ಟು ಡೂ ಸಮಥಿಂಗ್ ನೈಸ್. ಸೊ ಮುಂದಿನ ವಿಡಿಯೋಸಲ್ಲಿ ನನ್ನ ಡಿಫ್ರೆಂಟ್ ವಿಡಿಯೋಸ್ನ ನೋಡ್ಬೋದು ನೀವು. ಹಾಗಾಗಿ ಡಿಫ್ರೆಂಟ್ ಟಾಕ್ಸ್ನ ಆದಷ್ಟು ಕೆಲವು ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತ ಇಷ್ಟ ನನಗೆ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ, ಅದರಿಂದ ನಾನು ಏನು ಕಲ್ತಿದ್ದೀನಿ ಅದ್ರ ಬಗ್ಗೆ ಮಾತಾಡ್ತೀನಿ. ಹಾಗೆಯೇ ಒಂದೇ ಒಂದು ಅಪ್ಡೇಟು, ಈ ವಾರ ನನ್ನ ಅಪ್ಡೇಟ್ ಏನಂದರೆ, ಇದು ನನ್ನ ಈ ಚಿಕ್ಕ ಬೆರಳಿದೆಯಲ್ಲ, ಇದು ಆ್ಯಕ್ಚುಲಿ ಏನು ಹೇಳ್ತಾರೆ, ಫ್ರ್ಯಾಕ್ಚರ್ ಆಗಿಲ್ಲ. ಬಟ್ ದೆನ್ ನನ್ನ ಮನೆ ಡೋರ್ ನನ್ನ ಕೈ ಮೇಲೆ ಬ್ಯಾಂಗ್ ಆಯಿತು. ಸೊ ಹಾಗಾಗಿ ಲಕ್ಕಿಲಿ ಫ್ರ್ಯಾಕ್ಚರ್ ಆಗಿಲ್ಲ. ಬಟ್ ದೆನ್ ಇಲ್ಲಿ ಒಂದು ಮಸಲ್ ಇದೆ, ಒಂದು ಟೆಂಡಮ್ ಮಸಲ್ ಅಂತ ಹೇಳ್ತೀವಿ. ಐಮ್ ಸಾರಿ ಇಫ್ ಪ್ರೊನೌನ್ಸಿಯೇಷನ್ ನಂದು ರಾಂಗ್ ಇದ್ರೆ. ಟೆಂಡಮ್ ಮಸಲ್ ಅಂತ ಹೇಳ್ತೀವಿ. ಆ ಮಸಲ್ ತುಂಬ ಸ್ಟ್ರೈನ್ ಆಗಿದೆ, ಊದ್ಕೊಂಡ್ಬಿಟ್ಟಿದೆ ನನ್ನ ಕೈ. ಹಾಗೇನೆ ಒಂಥರ ಈ ಶೇಪ್ ಇದೆಯಲ್ಲ, ಈ ಶೇಪ್ ಇಲ್ಲ, ಒಂಥರ ಡಿಫಾರ್ಮ್ ಶೇಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ಮ್ಯಾಲೆಟ್
ಫಿಂಗರ್ ಸ್ಪ್ಲಿಟ್. ಈ ಮ್ಯಾಲೆಟ್ ಫಿಂಗರ್ ಸ್ಪ್ಲಿಟ್ನ ಹಾಕಿದ್ದೀನಿ ಸೊ ದ್ಯಾಟ್ ಆ ಡಿಫಾರ್ಮಿಟಿಗೆ ಶೇಪ್ ಬರಬೇಕು ಅಂತ 1-2 ವಾರಕ್ಕೆ ಹಾಕಕ್ಕೆ ಕೊಟ್ಟಿದ್ದಾರೆ. ಸೊ ನನ್ ಒಂದೊಂದ್ಸರಿ ಅನ್ಸುತ್ತೆ ಇಷ್ಟಕ್ಕೆ ನಾನು ತುಂಬಾ ಇರಿಟೇಟ್ ಆಗುತ್ತೆ ಒಂದೊಂದ್ಸರಿ. ಇದ್ರೊಳಗೆ ಅಕಸ್ಮಾತಾಗಿ ಏನಾದ್ರು ಹೋದ್ರೆ ನೀರ್ ತುಂಬ್ಕೊಂಡು ನೀರ್ ಹೋದ್ರೆ, ಇಲ್ಲ ನಾವೇನಾದ್ರು ಕೈ ತೊಳಿವಾಗ ನೀರ್ ಹೋದ್ರೆ, ಇಲ್ಲ ನೀರ್ ಅಲ್ಲೇ ಇದ್ರೆ ಒಂಥರ ಸಂಕಟ, ಜಿಗುಪ್ಸೆ, ಒಂಥರ ಇರಿಟೇಷನ್ ಆಗುತ್ತೆ. ಬಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪೀಪಲ್ ಪಾಪ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡು ಒಂದೊಂದ್ಸರಿ ತುಂಬಾ ದೊಡ್ಡ ಫ್ರಾಕ್ಚರ್ ಆಗಿದೆ ಕೈಗೋ ಕಾಲ್ಗೋ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕೊಂಡಿರ್ತಾರಲ್ಲ, ಒಂದು ಚೂರು ಕೆರಿಯೋಕ್ಕೂ ಆಗಲ್ಲ ಪಾಪ. ಅಲ್ಲ ನನ್ಗೆ ಇಷ್ಟರಲ್ಲೇನೆ ಒಂದೊಂದ್ಸರಿ ಇರಿಟೇಟ್ ಆಗ್ತಾ ಇರುತ್ತೆ, ಹೆಂಗಪ್ಪ ಒಳಗೆ ಕೈ ಹಾಕಿ ಕೆರಿಯೋದು, ಇಲ್ಲ ಅದೊಂಥರ ಮಾಯಿಶ್ಚರ್ ಕಂಟೆಂಟ್ ಆಗ್ಬಿಡುತ್ತೆ ಅದರಲ್ಲಿ ಬಿಕಾಸ್ ಆಫ್ ದ ಸ್ವೆಟ್. ಅದನ್ನ ನಾನು ಯಾವಾಗ್ಲೂ ಐ ವಾಂಟ್ ಟು ಲೈಕ್ ಕೀಪ್ ಇಟ್ ಕ್ಲೀನ್. ಸೊ ಹಾಗಾಗಿ ಇಷ್ಟಕ್ಕೆ ನಾನು ಇಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪಾಪ ಹೌ ಮೆನಿ ಪೀಪಲ್ ಮಸ್ಟ್ ಬಿ ಸ್ಟ್ರಗ್ಲಿಂಗ್ ವೆನ್ ದೇ ಪುಟ್ ದೊಡ್ಡ ಹ್ಯೂಜ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಿ ಫ್ರಾಕ್ಚರ್ನ ಹೀಲ್ ಮಾಡ್ತಾರಲ್ಲ ಅವಾಗ. ಸೊ ಮೆಡಿಸಿನ್ಸ್ ಅಲ್ಲಿ ಇದೀನಿ ನಾನು. ನನಗೆ ಮೆಡಿಸಿನ್ಸ್ ಅಷ್ಟೊಂದು ಇಷ್ಟ ಇಲ್ಲ, ಬಟ್ ಯಾರಿಗೂ ಇಷ್ಟ ಇಲ್ಲ. ಬಟ್ ಏನ್ ಮಾಡೋದು, ಕ್ಯೂರ್ ಆಗ್ಬೇಕಲ್ವಾ. ಎಲ್ಲೋ ಒಂದ್ ಕಡೆ ನಾವು ಮೆಡಿಕಲ್ ಸೈನ್ಸ್ ನಾನು ನಂಬಬೇಕು, ಎಲ್ಲೋ ಒಂದ್ ಕಡೆ ಮೆಡಿಕಲ್ ಸೈನ್ಸ್ ನಮಗೆ ಕ್ಯೂರ್ ಮಾಡುತ್ತೆ, ನಮ್ಮ ಎಷ್ಟೋ ಡಿಸೀಸಸ್ನ ಕ್ಯೂರ್ ಮಾಡಿ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಆ ಥರ ಎಷ್ಟೋ ಮೆಡಿಸಿನ್ಸು ಆಪೋಸಿಟು ಇದೆ, ವೇರ್ ಇಟ್ ಮೇಕ್ಸ್ ಯು ವೀಕ್. ಅಂಡ್ ಬಟ್ ಅಗೇನ್ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಹೌ ಮಚ್ ಕ್ವಾಂಟಿಟಿ ಯು ಆರ್ ಟೇಕಿಂಗ್ ಅಂಡ್ ಫಾರ್ ಹೌ ಲಾಂಗ್ ಯು ಆರ್ ಟೇಕಿಂಗ್ ಅಲ್ವಾ. ಸೊ ಅಂಡ್ ಫಾರ್ ವಾಟ್ ರೀಸನ್ ಯು ಆರ್ ಟೇಕಿಂಗ್. ಸೊ ಇವೆಲ್ಲ ಒನ್ ಆಫ್ ದೋಸ್ ಇನ್ಸಿಡೆನ್ಸಸ್. ಅಂತ ಟೈಮಲ್ಲಿ ನಾವು ಮೆಡಿಸಿನ್ ತೊಗೊಂಡು ಕ್ಯೂರ್ ಮಾಡ್ಕೊಳ್ಳೇಬೇಕು. ಸೊ ನಾನು ಈ ಟ್ಯಾಂಡಮ್ ಫಿಂಗರ್ನ ಯೂಸ್ ಮಾಡ್ತಾ ಇದ್ದೀನಿ. ಸಾರಿ, ವಾಟ್ ಆಮ್ ಐ ಸೇಯಿಂಗ್, ಮ್ಯಾಲೆಟ್ ಫಿಂಗರ್ ಸ್ಪ್ಲಿಟ್ನ ಯೂಸ್ ಮಾಡ್ತಾ ಇದ್ದೀನಿ. ಎನಿವೇಸ್ ಗೈಸ್, ನಾನು ಏನಕ್ಕೆ ಹೇಳಿದೆ ಅಂದರೆ, ಅಕಸ್ಮಾತ್ ನಾನು ವಿಡಿಯೋ ನೋಡಿದಾಗ ನನ್ನ ಕೈಯಲ್ಲಿ ಏನಿದೆ ಅಂತ ನಿಮಗೆ ನೀವು 100% ಕೇಳ್ತೀರಾ ಕಾಮೆಂಟ್ಸಲ್ಲಿ. ಅದಕ್ಕೂ ಮುಂಚೆನೆ ನಿಮಗೆ ಹೇಳ್ಬಿಟ್ಟಿದ್ದೀನಿ ದಟ್ ದಿಸ್ ಇಸ್ ಮ್ಯಾಲೆಟ್ ಫಿಂಗರ್ ಸ್ಪ್ಲಿಟ್. ದಿಸ್ ಇಸ್ ಯೂಸ್ಡ್ ಬೇಸಿಕ್ಲಿ ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಡಿಫಾರ್ಮಿಟಿ ವಿಚ್ ಹ್ಯಾಪನ್ಸ್ ಥ್ರೂ ಫ್ರಾಕ್ಚರ್ ಆಗಿರ್ಬೋದು, ಇಲ್ಲ ಮಸಲ್ ಸ್ಟ್ರೇನ್ಸ್, ಇಲ್ಲ ಟ್ಯಾಂಡಮ್ ಮಸಲ್ಸ್ ಪೇನ್ ಏನಾದರೂ ಆಗಿದ್ರೆ ಅದಕ್ಕೆ ಒಂದು ಮೂವ್ಮೆಂಟ್ ಜಾಸ್ತಿ ಇರಬಾರ್ದಲ್ಲ. ಮೂವ್ಮೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಹೀಲ್ ಆಗೋದು ತುಂಬ ಟೈಮ್ ತಗೊಳುತ್ತೆ. ಸೊ ಹಾಗಾಗಿ ಇದನ್ನು ಹಾಕ್ತಾರೆ. ಸೊ ದ್ಯಾಟ್ ಇಸ್ ವಾಟ್ ಐ ವಾಂಟೆಡ್ ಟು ಸೇ. ಹಾಗೇನೆ ಗೈಸ್, ಸೊ ಇವತ್ತಿನ ವಿಡಿಯೋ ಅಲ್ಲಿ ಕೆಲವು ಸ್ವಲ್ಪ ನನ್ನ ಮನೇಲಿ ಏನ್ ಮಾಡ್ತೀನಿ ಕೆಲವು ಅಲ್ಲಿ ಇಲ್ಲಿ ಏನಾದರೂ ತೋರಿಸ್ತೀನಿ. ಬಟ್ ತೀರಾ ಏನೂ ನನ್ನ ಲೈಫ್ ಸ್ಟೈಲ್ ವಿಡಿಯೋಸ್ ಅಂತ ಏನೋ ನಾನು ಮಾಡ್ತಾ ಇಲ್ಲ ಸದ್ಯಕ್ಕೆ. ಸೊ ನೋಡೋಣ, ನನಗೇನಾದ್ರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಮಾತ್ರ ಅದನ್ನ ತೋರಿಸ್ತೀನಿ. ಬಿಕಾಸ್ ಐ ಆಮ್ ನಾಟ್ ಟು ಮಚ್ ಇನ್ ಟು ಬ್ಯೂಟಿ, ಐ ಆಮ್ ನಾಟ್ ಟು ಮಚ್ ಇನ್ ಟು ಶಾಪಿಂಗ್, ಐ ಆಮ್ ನಾಟ್ ಟು ಮಚ್ ಇನ್ ಟು ಏನ್ ಹೇಳ್ತಾರೆ ಖರ್ಚು ನಾನು ಅಷ್ಟೊಂದು ಮಾಡಲ್ಲ. ವೆನ್ ಇಟ್ ಕಮ್ಸ್ ಟು ನಾನು ಒಳ್ಳೆ ಊಟ ತಿನ್ಬೇಕು, ಕ್ವಾಲಿಟಿ ಫುಡ್ ತಿನ್ಬೇಕಂದ್ರೆ ಅದಕ್ಕೆ ಖರ್ಚು ಮಾಡ್ತೀನಿ. ಟ್ರಾವೆಲ್ ಮಾಡಬೇಕು, ಅಲ್ಲಿಂದ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ತಗೊಳುತ್ತೆ. ಯಾಕಂದ್ರೆ ಟ್ರಾವೆಲ್ ಗಿವ್ಸ್ ಯು ದೋಸ್ ಮೆಮರೀಸ್ ಅಲ್ಲ. ನಾಟ್ ಜಸ್ಟ್ ದ್ಯಾಟ್, ಐ ಥಿಂಕ್ ಇಟ್ ಮೇಕ್ಸ್ ಯುವರ್ ಮೆಂಟಲ್ ವೆಲ್ ಬೀಯಿಂಗ್ ಬೆಟರ್, ಫಿಸಿಕಲ್ ವೆಲ್ ಬೀಯಿಂಗ್ ಬೆಟರ್. ನನಗೆ ಅಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ತುಂಬ ಇಷ್ಟ, ರಾದರ್ ದೆನ್ ಈ ಥರ ಈ ಬ್ಯೂಟಿ ಪ್ರಾಡಕ್ಟ್ಸ್ ಅಂತೆ, ಕಾಸ್ಮೆಟಿಕ್ಸ್ ಅಂತೆ, ಈ ಡ್ರೆಸ್ಸಸ್ ಅಂತೆ, ಅದರಲ್ಲಿ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ದೋ ನಾನು ತೊಗೊಂಡಿಲ್ಲ ಅಂತಲ್ಲ, ಬಟ್ ನಾನು ತುಂಬ ಮಿನಿಮಮ್ ಬೈ ಮಾಡ್ತೀನಿ ಇವೆಲ್ಲ. ಅನಾವಶ್ಯಕ ಅಂತ ಹೇಳ್ತಾರಲ್ಲ, ಸೊ ಅನ್ನೆಸೆಸರಿ ಎಕ್ಸ್ಪೆಂಡಿಚರ್ ನಾನು ಮಾಡ್ಕೊಳ್ಳಲ್ಲ. ಬಟ್ ಎಸ್, ಐ ಈಟ್ ವೆಲ್, ಐ ಸ್ಲೀಪ್ ವೆಲ್, ಐ ಇನ್ವೆಸ್ಟ್ ಇನ್ ವರ್ಕ್ಔಟ್ಸ್, ಜಿಮ್ ಆಗಿರ್ಬೋದು, ಯಾವುದೇ ರೀತಿ ವರ್ಕ್ಔಟ್ಸ್ಗೆ ಅಕಸ್ಮಾತ್ ಅಲ್ಲಿ ನಾನು ದುಡ್ಡು ಸ್ಪೆಂಡ್ ಮಾಡ್ಬೇಕಂದ್ರೆ ಅಲ್ಲಿ ಮಾಡ್ತೀನಿ. ಸೊ ಹೀಗೆ ಈ ಥರ ವಿಷಯಗಳಲ್ಲಿ ಮಾತ್ರ. ಬಟ್ ಅದಲ್ಲದೇನು ನನಗೇನಾದರೂ ಅನಿಸಿದ್ರೆ ಸಮಥಿಂಗ್ ಹೆಲ್ಪ್ಫುಲ್ ಆಗುತ್ತೆ, ನನ್ನ ಸ್ಕಿನ್ಗೆ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದರೆ ಅಂಥ ಪ್ರಾಡಕ್ಟ್ಸ್ನ ನಾನು ನಿಮಗೆ ಶೋಕೇಸ್ ಮಾಡ್ತೀನಿ. ಅದಲ್ಲದೆ ನನ್ನಿಂದ ತೀರಾ ಏನು ಆ ಥರ ಒಂದು ವಿಡಿಯೋನ ಎಕ್ಸ್ಪೆಕ್ಟ್ ಮಾಡಿಬಿಡಿ. ನೀವು ನನ್ನ ಒಂದು ಎಕ್ಸ್ಪೆಕ್ಟೇಷನ್ಸ್ನ ನಿಮ್ಮ ಮುಂದೆ ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ, ನನ್ನ ಮನಸ್ಸಿನ ಮಾತುಗಳು, ನನ್ನ ಲೈಫ್ ಎಕ್ಸ್ಪೀರಿಯನ್ಸು, ನಾನು ಲೈಫಲ್ಲಿ ಹೇಗೆ ಒಂದೊಂದು ಸಿಚುವೇಶನ್ನ ಫೇಸ್ ಮಾಡ್ಕೊಂಡು ಬಂದಿದ್ದೀನಿ, ಹೇಗೆ ಫೇಸ್ ಮಾಡ್ತಾ ಇದ್ದೀನಿ, ಯಾವ ರೀತಿ ನನಗದು ಸ್ಟ್ರೆಂತ್ ಕೊಟ್ಟಿದೆ, ಕಲಿಸಿದೆ, ಮುಂದೆ ನನಗೆ ಹೇಗೆ ತೊಗೊಂಡ್ಬಂದಿದೆ, ಇಂಥ ಮಾತುಗಳನ್ನ ಜಾಸ್ತಿ ನನ್ನ ಚಾನಲಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದೆ ಒಂಚೂರು ಕ್ಲಿಪ್ಪೆಟ್ಸ್ ಅಲ್ಲಿ ಇಲ್ಲಿ ತೋರಿಸ್ತಾ ಇರ್ತೀನಿ. ಸೊ ಎಂಜಾಯ್ ದಿಸ್ ವಿಡಿಯೋ ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಕಾಮೆಂಟ್, ಶೇರ್
and like my videos. Thank you so much, everybody. You all are really good. You all make beautiful souls. So I am a beautiful soul. You're a beautiful soul. All of us are. So have a good day. Have a good week ahead. God bless you all. Thank you so much. I love you. Now what do? We're going to fold it. So you put in one hand and then go over. And we just stop it to the... ಸೊ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ. ಈ ವಿಡಿಯೋ ಮಾಡೋದಕ್ಕೂ ನನಗೆ ತುಂಬ ಖುಷಿ ಆಯಿತು. ನಿಮಗೂ ಖುಷಿಯಾಗಿದೆ ಅಂತ ಬಯಸ್ತಾ ಇದ್ದೀನಿ. ಈಗ ಕೊನೆಯದಾಗಿ ದಿನ ಮುಗಿಸೋಕ್ಕಿಂತ ಮುಂಚೆ, ಮಲಗೋಕ್ಕಿಂತ ಮುಂಚೆ ಒಂದು ಸಾರಿ ನಾನು ಬೈಬಲ್ದು ಒಂದು ಪ್ಯಾಸೇಜ್ ಓದ್ಬಿಟ್ಟು ಆಮೇಲೆ ಮಲಗೋದು. ಬಾಯ್, ಲವ್ ಯು ಆಲ್.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.